ಹೌ ಟು ಮೂವ್ ಕ್ಲಸ್ಟರ್ ಲೆವೆಲ್. ಶಾಲಾ ಹಂತದಿಂದ ನಾವು ಕ್ಲಸ್ಟರ್ ಲೆವೆಲ್ಗೆ ಹೇಗೆ ಮೂವ್ ಮಾಡ್ಬೇಕನ್ನು ನೋಡ್ಬೇಕಾದ್ರೆ ಈಗ ಲಾಗಿನ್ ಆಗ್ತೇವೆ. ಸ್ಕೂಲ್ ಲಾಗಿನ್ ಆದ ನಂತರ ಅದನ್ನು ಪೋರ್ಟಲ್ ರೀತಿಯಿಂದ ಇದು ಮಾಡಿಕೊಂಡ್ರೆ ಆಗ ಅನುಕೂಲ ಆಗುತ್ತೆ. ಹೀಗೆ ಅಪ್ಲಿಕೇಶನನ್ನು ಆಲ್ರೆಡಿ ಒಟ್ಟು ಜನ ಹಾಕಿದ್ದೀನಿ. ನಾನು 45 ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದೀನಿ. ಅದರಲ್ಲಿ ಈಗ ಗ್ರೂಪ್ ಗೇಮ್ಗಳನ್ನು ಹಾಕೋದು ಹೇಗೆ, ಈಗ ಅಥ್ಲೆಟಿಕ್ದಲ್ಲಿ ಹೇಗೆ ಹಾಕೋದು ಅನ್ನೋದನ್ನು ನೋಡೋಣಂತೆ. ಮೂವ್ ಟು ಕ್ಲಸ್ಟರ್ ಲೆವೆಲ್ ಇಲ್ಲಿದೆಯಲ್ಲ, ಇದನ್ನು ಆಯ್ಕೆ ಮಾಡ್ಕೊಂಡು ಕಿಸಿಂದ್ರೆ ನಾ ಗರ್ಲ್ಸ್ ಫಾರ್ ಗರ್ಲ್ಸ್ ಅನ್ನು ಆಯ್ಕೆ ಮಾಡ್ಕೊತೀನಿ. ಆಮೇಲೆ ಜೂನಿಯರ್ ಅಂಡರ್ 17 ಒಳಗೆ ಆಡ್ತಾ ಇದ್ದಾರೆ. ಪಾರ್ಟಿಸಿಪೆಂಟು ಇಂಡಿವಿಜುವಲ್ಲು. ಕೆಟಗರಿ ಅಥ್ಲೆಟಿಕ್ಸ್ ಒಳಗೆ 3 ಕಿಲೋಮೀಟ್ರ್ ವಾಕ್. ಅದು ಬಿಟ್ಟು ಮತ್ತು ಬೇರೆದೇ ಓದಬೇಕಾದ್ರೂ ನಾವು ಇಲ್ಲೇ ಆಯ್ಕೆಯನ್ನು ಮಾಡ್ಕೋಬಹುದು. 800 ಮೀಟ್ರ್ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಅಷ್ಟು ಜನ ನಾನು ಇಲ್ಲಿ ಮೂವ್ ಮಾಡ್ತೀನಿ. ಇದಕ್ಕೆ ಮಾಡ್ದಕ್ರೆ ಫ್ರಿಜ್ ಮಾಡುತ್ತೆ, ಅದು ವೆಯ್ಟ್ ಮಾಡಬೇಕು. ಇದಾದ ನಂತರ ಕೆಳಗಡೆ ನಾನು ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದು ಎಷ್ಟಿದ್ದಾವೆ 3. ಅನುರಾಧ ನಾಯಕ್ ಮತ್ತಿದ್ರೆ ಅರ್ಷಿಯಾ ಸಂಗಾಪುರ ಮತ್ತು ಸ್ನೇಹ ಜಾಲಗಿರಿ. ಇದರಲ್ಲಿ ನಾವು ಇಬ್ಬರು ನಮ್ಮ ಸ್ಕೂಲಿಂದ ಇಬ್ಬರೇ ಪಾರ್ಟಿಸಿಪೇಟ್ ಮಾಡಬೇಕಾಗಿದ್ರೆ ನಾನು 2 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತೀನಿ. ಒಂದು ಹಂತದಲ್ಲಿ ಎಂಟ್ರಿ ಮಾಡುವಾಗ ಒಂದು ವಿದ್ಯಾರ್ಥಿಗಳು ಒಂದು ವೇಳೆ ಬಿಡ್ಬೋದು, ಸಾಲಿ ಎಲ್ಲಿಲ್ಲಂದ್ರೆ ಅವತ್ತು ಬರಲಿಕ್ಕಿಲ್ಲ, ಏನಾದರೂ ಇಂಜುರಿ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು 3 ಆಯ್ಕೆ ಮಾಡ್ಕೊಂಡಿರ್ತೀವಿ. ಅದರಲ್ಲಿ 2 ವಿದ್ಯಾರ್ಥಿಗಳನ್ನು ಚಾಯ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಕಂಪಲ್ಸರಿ ಒಬ್ಬರು ಬಾಯ್ಸ್ ಟೀಮ್ ಮ್ಯಾನೇಜರ್ ಇರಬೇಕು, ಒಬ್ಬರು ಲೇಡೀಸ್ ಟೀಮ್ ಮ್ಯಾನೇಜರ್ ಇರಬೇಕು. ಬಾಯ್ಸ್ ಟೀಮ್ ಮ್ಯಾನೇಜರ್ ಇದ್ದರೆ ಆಟೋಮೆಟಿಕ್ಕಾಗಿ ಬಾಯ್ಸ್ ಟೀಮ್ ಮ್ಯಾನೇಜರ್ ಅಂತ ತಗೋತಿದ್ದೆ. ಬಾಯ್ಸ್ ಸ್ಪೋರ್ಟ್ಸ್ ಮ್ಯಾನ್ ಇತ್ತಂದರೆ, ಒಂದು ವೇಳೆ ಗರ್ಲ್ಸ್ ಸ್ಪೋರ್ಟ್ಸ್ ಮ್ಯಾನ್ ಏನಾದರೂ ಇತ್ತಂದರೆ ಆ ಮಗುವಿಗೆ ಲೇಡೀಸ್ ಟೀಮ್ ಮ್ಯಾನೇಜರನ್ನು ತೆಗೆದುಕೊಳ್ತದೆ. ಈ ಕೋಚ್ ಕಾಮನ್ನಾಗಿ ನಾವು ಫಿಸಿಕಲ್ ಎಜುಕೇಷನ್ ಟೀಚರ್ ಬರ್ತೇವೆ, ಅದನ್ನು ಆಯ್ಕೆ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಮ್ಯಾನೇಜರಲ್ಲಿ ಆಟೋಮೆಟಿಕ್ಕಾಗಿ ಗರ್ಲ್ಸ್ ಇರೋದ್ರಿಂದ ನಾನು 2 ಶಿಕ್ಷಕರು ಒಂದು ಮ್ಯಾನೇಜರ್ ತುಂಬಿದ್ದೀನಿ. ಅದರಲ್ಲಿ ಈಗ ಆಟೋಮೆಟಿಕ್ಕಾಗಿ ಸುಮಲತಾ ನಂದಿಮಠ ಮೇಡಮ್ ಅವರು ಅಂತ ಬರುತ್ತೆ. ಇದು ಬಂದ ನಂತರ ಇದು ಆಟೋಮೆಟಿಕ್ಕಾಗಿ ಫ್ರಿಜ್ ಮಾಡ್ಕೋತದೆ. ಆ ನಂತರ ಈ ಪುಷ್ ಇದೆಯಲ್ಲ, ಇದು ಸಬ್ಮಿಷನ್ ಮಾಡಬೇಕು. ಸಬ್ಮಿಷನ್ ಮಾಡಿದ ನಂತರ ಅದು ಮತ್ತೆ ಫ್ರಿಜ್ ಆಗುತ್ತೆ. ಇದರಲ್ಲಿ ವೆಯ್ಟ್ ಮಾಡಬೇಕು. ನೋಡಿ, ಪುಷ್ಡ್ ಸಕ್ಸಸ್ಫುಲಿ ಅಂತ ಬಂದ ಮೇಲೆ ನಾವು ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಬಿಡು, ಇಲ್ಲಾಂದರೆ ಓಕೆ ಅಂತ ಕೊಟ್ಟರೆ ಈಗ ನಾವು 800 ಮೀಟರ್ದಲ್ಲಿ ಫ್ರಿಜ್ ಆಗಿದೆ ಅಂತ ಅರ್ಥ. ಈಗ ಒಂದು ಇವೆಂಟ್ ಆಯಿತು. ಇನ್ನು ನೆಕ್ಸ್ಟು ಇನ್ನೊಂದು ಇವೆಂಟ್ ಯಾವುದಾದ್ರೂ ನಾವು ಮಾಡಬೇಕಂದ್ರೆ ಇನ್ನೊಂದು ಗರ್ಲ್ಸ್ ನೋಡಿ, ಈಗ ಆಲ್ರೆಡಿ ಹಾಕಿದ್ದು 800 ಮೀಟ್ರ್ ಆಯ್ತಲ್ಲ, ಡಿಸ್ಕಸ್ ಥ್ರೋ ಆಗಿದೆ, ಲಾಂಗ್ ಜಂಪ್ ಆಗಿದೆ, ಶಾರ್ಟ್ ಪುಟ್ ಆಗಿದೆ, ಟ್ರಿಪಲ್ ಜಂಪು ಆಗಿದೆ. ಈಗ ಆಲ್ರೆಡಿ ನಾನು ಹಾಕಿದೆ ರಿಲೇ 4x100 ಮೀಟರ್ ರಿಲೇಯನ್ನು ಹಾಕೋಣ. ಇಲ್ಲಿ ಕೂಡ ಯಾವುದನ್ನೊಂದು ನೋಡೋಣ. ಎಷ್ಟು ಜನಕ್ಕೆ ಹಾಕಿದ್ದೀನಿ, ಅಲ್ಲಿ ಎಷ್ಟು ಜನ ಬರ್ತದೆ, ಎಷ್ಟು ಜನ ನಾವು ಪಾರ್ಟಿಸಿಪೇಟ್ ಮಾಡಬೇಕು ನೋಡಿ. 8 ಜನ ಇದ್ದಾರೆ 4x100 ಮೀಟರ್ ಇರಲಿಕ್ಕೆ. ನಾನು ಹಾಕಿದ್ದು 8 ಜನ, ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶ ಇರೋದರಿಂದ ಅದನ್ನು ನಾನು 4x100 ಮೀಟರ್ಗೆ ಹಾಕಿದ್ದೀನಿ. ಅದರಲ್ಲಿ ಯಾರು ನಾವು ಇದು ಇರ್ತದೆ ನೆಕ್ಸ್ಟ್ ಲೆವೆಲ್ಗೆ ಹಾಕಬೇಕು. ಇಲ್ಲಿ ನಾನು ಕ್ಲಿಕ್ ಮಾಡ್ಕೊತಿದ್ದೀನಿ. 1 2 3 4 ಅಷ್ಟು ಜನದ್ದು ಕೂಡ ಮಾಡಿದ್ರೆ ಬರ್ತದೆ. ಒಂದು ವೇಳೆ ನಾವು ತಾಲೂಕು ಲೆವೆಲ್ ಡಿಸ್ಟಿಕ್ ಲೆವೆಲಲ್ಲಿ ಹೋದಾಕರ ಆ ಮಗುವಿಗೆ ಏನಾದರೂ ಸ್ವಲ್ಪ ಸಮಸ್ಯೆ ಆಗಿತ್ತು ಮಾಡಿತ್ತಂದ್ರೆ ಇದು ಆಗುತ್ತಲ್ಲ, ಆ ಸಲುವಾಗಿ ಒಂದೊಂದು ಎಕ್ಸ್ಟ್ರಾ ಹಾಕಿಸಿ ಕೂಡ ನಾವು ಕಳಿಸಬಹುದು. ಇಲ್ಲಿ ನೆಕ್ಸ್ಟು ಸೃಷ್ಟಿ 6 ಜನಕ್ಕೆ ಕಳಿಸ್ತೀನಿ ನಾನು. ಕೋಚು ಲೇಡೀಸು, ಮ್ಯಾನೇಜರ್ ಯಾರು ಬರ್ತದೆ ನೋಡಿ, ಲೇಡೀಸೇ ಬರುತ್ತೆ ಆಟೋಮೆಟಿಕ್ಕಾಗಿ. ಅದು ಆಟೋಮೆಟಿಕ್ಕಾಗಿ ಫ್ರಿಜ್ ಮಾಡಿರ್ತದೆ, ಹೀಗೆ ಬರುತ್ತೆ ನೋಡಿ. ಖುಷ್ ನೋಡಿ, ರಿಮೂವ್ 2 ಯಾವುದು ಯಾಕೆ ತೋರಿಸ್ತದೆ. ಮಿನಿಮಮ್ ನಾವು ಸಾಲ ಹಂತದಲ್ಲಿ ಜಾಸ್ತಿ ಕೂಡ ನಾವು ಇದು ಮಾಡಿದ್ರು ಕೂಡ ಅಲ್ಲಿ ನಾವು ನೆಕ್ಸ್ಟ್ ಲೆವೆಲ್ಗೆ ರಿಮೂವ್ ಮಾಡಬೇಕಾದ್ರೆ ಮಿನಿಮಮ್ 4 ಮೆಂಬರನ್ನು ಮಾಡ್ತದೆ. ಕೆನಾಟ್ ಲಿಮಿಟ್ 4 ಅಂತ ಕೇಳ್ತದಲ್ಲ, 4 ಅಂದಾಕ್ರೆ ಓಕೆ ಅಂತಂದಕ್ಕೆ ಇನ್ನೊಂದು 2 ನಾವು ರಿಮೂವ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ 6 ಮೆಂಬರ್ ತೊಗೊಂಡಿದ್ದೀವಲ್ಲ, ಅದೇ ನೋಡಿ ಇದರೊಳಗೆ ನಾನು 2 ರಿಮೂವ್ ಮಾಡ್ತೀನಿ. ಮಿನಿಮಮ್ 4 ಮೆಂಬರ್ಸ್ ಅಷ್ಟೇ. ಈಗ ನೋಡಿ ನೆಕ್ಸ್ಟ್ ನಾವು ಕೊಟ್ಟಕರೆ 4 ಜನರನ್ನು ಮಾತ್ರ ತಗೋತದೆ. ಹಾಕುವಾಗ ನಾವು ಹೆಚ್ಚಿಗೆ ಜನರನ್ನು ಹಾಕ್ಬೋದು ನೋಡಿ. ಪೋಸ್ಟ್ ಸಕ್ಸಸ್ಫುಲಿ ಹೀಗೆ ಅತಿ ವೇಗದಲ್ಲಿ ಆಗ್ತಾ ಇರೋದ್ರಿಂದ ನಾವು ಶಾಲಾ ಹಂತದಿಂದ ಎಲಿಜಿಬಿಲಿಟಿ ಫಾರ್ಮನ್ನು ನಾವು ನೆಕ್ಸ್ಟ್ ಲೆವಲ್ ಕ್ಲಸ್ಟರ್ ಲೆವೆಲ್ಗೆ ಪುಷ್ ಮಾಡಬೇಕಾಗಿದ್ದಂಥ ಎಲ್ಲ ಶಿಕ್ಷಕರಿಗೆ ಹೇಳಿ ಆದಷ್ಟು ಒಳ್ಳೆಯ ರೀತಿಯಿಂದ ಇದು ಕೆಲಸ ಒಂದು ಎಲ್ಲ ಫಿಸಿಕಲ್ ಎಜುಕೇಷನ್ ಟೀಚರ್ಗಳಿಗೆ ಒಂದು ಭವಿಷ್ಯದಲ್ಲಿ ಒಂದು ಉತ್ತಮ ಆ್ಯಪ್ ಅಂತ ತಿಳ್ಕೊಬಹುದು. ಅದನ್ನು ನಾವು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ತಾವು ಕೂಡ ಸದುಪಯೋಗ ಪಡಿಸ್ಕೊಳ್ಳಲು ವಿನಂತಿ. ಧನ್ಯವಾದಗಳು.